ಈಗ ನಾನು ಆರೋಪ ಶಿವಮೊಗ್ಗ ದಸರಾದಲ್ಲಿ ಇದೇ ಆನೆಯನ್ನೇ ಪಾಲ್ಗೊಳಿಸ್ಬೇಕು ಅಥವಾ ಈ ಆನೆನೇ ಕರ್ಕೊಂಡು ಬರಬೇಕು, ಅನಾರೋಗ್ಯ ಇದ್ರೂ ಕೂಡ ಕರ್ಕೊಂಡು ಬರಬೇಕು ಅಂತ ಒತ್ತಡ ಏನಿತ್ತು ಇವ್ರಿಗೆ ಅಂತ. ಆನೆ ಆರೋಗ್ಯ ಸರಿ ಇಲ್ಲ ಸರ್, ಟ್ರೀಟ್ಮೆಂಟ್ ಕೊಡಿಸ್ತಾ ಇದೀವಿ ಅಂತ ಹೇಳ್ಬೋದಿತ್ತಲ್ಲ. ಅಟ್ಲೀಸ್ಟ್ ಇವರಿಗೆ ಆನೆಗೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ನೀವು ಈಗಾಗಲೇ ಹೇಳ್ದಂಗೆ ಒಂದು ಎಕ್ಸಾಂಪಲ್, ಆನೆ ಪ್ರೆಗ್ನೆಂಟ್ ಇದೆ ಅನ್ನೋದೇ ಅಲ್ಲಿರೋರಿಗೆ ಅಧಿಕಾರಿಗಳಿಗೆ ಗೊತ್ತಾಗಲ್ಲ ಅಂದ್ರೆ ಇವರು ನೇಮಕ ಮಾಡ್ಕೊಳ್ಳೋದಾದ್ರೂ ಏನಕ್ಕೆ, ಹೇಗೆ ನೇಮಕ ಮಾಡ್ಕೊಳ್ತಾರೆ ಅಂತ. ಅಲ್ಲ, ನನಗ್ ಮಾಹಿತಿ ಬಂದಿರೋದ್ರೊಳಗೆ ಹ್ಮ್ ಆ ಮಾವತರು ಈ ಆನೆನೆ ಕಳ್ಸ್ಬೇಕಂದ್ಬಿಟ್ಟು ಮಾವತರು ಒತ್ತಡ ಮಾಡಿದಾರಂತೆ. ಅವ್ರು ಅಲ್ಲಿ ಯಾಕೆ ಒತ್ತಡ ಏನಾಗ್ತಿದೆ ಅಂದ್ರೆ ಮಾಡ್ತಾರೆ ಸರ್? ಮಾವತರದೇ ಒಂದ್ ಗ್ಯಾಂಗ್ ಇದೆ. ಹ್ಮ್ ಮಾವತರೇ ಒಂದು ರಿಂಗ್ ಲೀಡರ್ ತರ ಅವ್ರು ಡಿಸೈಡ್ ಮಾಡ್ತಾರೆ. ಯಾಕಂದ್ರೆ ನಮ್ ಫಾರೆಸ್ಟ್ ಆಫೀಸ್ಗೆ ABCD ಗೊತ್ತಿಲ್ಲ, ಮಾವತರ್ಗ್ ನಾಲೆಜ್ ಇರೋದು ಇವ್ರಿಗೆ ಒಂದ್ ಪೈಸಾ ನಾಲೆಜ್ ಇಲ್ಲ. ಸೊ ಮಾವತರು ಏನ್ ಹೇಳ್ತಾರೆ ಇವ್ರು ಕೇಳಲೇಬೇಕು. ಆ ತರ ಸಿಚುವೇಶನ್ ಬಂದಿದೆ. ಫಸ್ಟ್ ಆಫ್ ಆಲ್ ನಮ್ ಸೀನಿಯರ್ ಆಫೀಸರ್ಸ್ಗೆ ಸ್ಪೈನ್ ಇದೆಯಾ, ಹೋಗ್ಬಿಟ್ಟು ಅವ್ರ ಮೇಲೆ ಆಕ್ಷನ್ ತಗೊಳಕ್ ತಾಕತ್ತಿದ್ಯಾ ಅವ್ರಿಗೆ? ಇಲ್ಲ. ಇವ್ರಿಗೇನು ಸಂಬಳ ತಗೋಬೇಕು ಟೈಮಿಗೆ ಅಷ್ಟೇ, ಅದ್ ಬಿಟ್ಟು ಅಂದ್ಬಿಟ್ಟು. ಸೊ ಈ ಆನೆನ ಯಾಕೆ ಕಳ್ಸಿದಂದ್ರೆ, ನಾನ್ ನಿಮ್ಗೆ ಉತ್ತರ ಕೊಡ್ತಿರೋದೇನಂದ್ರೆ, ಯಾರೋ ಮಾವತನ ಒತ್ತಡದಿಂದ ಈ ಆನೆನ ಕಳಿಸಿದ್ರು. ಅದು ಬಂದ್ಬಿಟ್ಟು ಮುಂಚೆನೆ ಒಂದು ವಾರದಿಂದ ಆನೆ ಕಾರ್ಯಾಚರಣೆಗೆ ಹೋಗಿ ಕೊಪ್ಪಳಗೆ ಒಂದು ಆನೆ ಹಿಡಿತು, ಕುಮ್ಕಿಯಾಗಿ ಕಳ್ಸಿದ್ರು. ಅದ್ ಬಂದಿದ್ಮೇಲೆ ಅದಕ್ಕೆ ಹುಷಾರಿಲ್ಲ ಅಂತ ಗೊತ್ತಿದ್ರು ಇವ್ರು ಕಳ್ಸ್ತಾರಲ್ಲ. ಇವ್ರಿಗೆಲ್ಲ ಏನಾದ್ರು ಒಂದು ಇದಿದ್ಯಾ, ಕರ್ಮೆ ಇದ್ಯಾ? ಇಲ್ಲ ಸರ್, ಮನುಷ್ಯತ್ವನೇ ಇಲ್ಲ ಅಂತ ಅನ್ಸುತ್ತೆ ಸರ್. ಈಗ ಆನೆಗಳ ಪರಿಸ್ಥಿತಿ ಹಿಂಗಿದೆ ಸರ್. ಈಗ ನೆಕ್ಸ್ಟ್ ಏನ್ ಮಾಡ್ತಾರೆ? ಒಂದು ಆನೆ ಜೀವ ಹೋಯ್ತು ಅಂದ್ರೆ ಅದಕ್ಕೆ ಹೊಣೆ ಯಾರು? ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದಾರಲ್ಲ, ಏನ್ ಇಂಜೆಕ್ಷನ್ ಕೊಟ್ಟಿದ್ರು, ಏನ್ ರಿಯಾಕ್ಷನ್ ಆಯ್ತು, ಇದ್ರ ಬಗ್ಗೆ ಎಲ್ಲ ವಿಚಾರಣೆ ಆಗೋದು ಯಾವಾಗ? ಸದ್ಯ ಈಗ ಆನೆಗಳ ಪರಿಸ್ಥಿತಿ ಒಂದ್ ರೀತಿಯಾಗಿ ಬಿಗಡಾಯಿಸ್ತಾ ಇದೆ. ಈ ಚಿಕಿತ್ಸೆ ಕೊಡಿಸ್ಲೇಬೇಕು ಸರ್. ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಹೇಗೆ ಚಿಕಿತ್ಸೆ ಕೊಡಿಸ್ತಾರೆ? ನೀವೇ ಹೇಳ್ದಂಗೆ ಅಲ್ಲಿ ಆನೆಗಳಿಗೆ ಚಿಕಿತ್ಸೆ ಕೊಡೋದಕ್ಕೆ ಬೇಕಾದಂತ ಸಾಧನಗಳು ಸರಿಯಾಗಿಲ್ಲ ಅಂತ ಹೇಳ್ತಾ ಇದ್ರಿ. ಮುಂದೆ ಏನ್ ಸರ್ ಈಗ? ಅಲ್ಲ, ಈಗ ನಾನ್ ಸಕ್ಕರೆ ಬೇಲ್ ಬಗ್ಗೆ ಹೇಳಿದ್ರೆ, ಸಕ್ಕರೆ ಬೇಲವ್ರಿಗೆ ಡಾಕ್ಟ್ರೇ ಇಲ್ಲ, ವೆಟರ್ನೇರಿಯೇ ಇಲ್ಲ. ಅವ್ರು ಯಾರೋ ರಿಟೈರ್ಡ್ ವೆಟರ್ನೇರಿಯನ್ ಕಾಲಪ್ಪ ಅವ್ರನ್ನ ಕರ್ಕೊಂಡ್ ಬಂದವ್ರೆ. ನಾನು ಹೋದಾಗ ಅವ್ರನ್ನ ನೋಡಿದ್ದೀನಿ ಟ್ರೀಟ್ಮೆಂಟ್ ಕೊಡ್ಬೇಕಾರೆ, ಅವ್ರನ್ನ ಕರ್ಕೊಂಡ್ ಬಂದವ್ರೆ. ಈಗ ಈ ತೊಂದರೆ ಆಗಿದ ತಕ್ಷಣ ನಮ್ಮ ಶಿವಮೊಗ್ಗ ಲಯನ್ ಇದರಿಂದ ಸ್ಪಾರ್ಕ್ ಇಂದ ಇವ್ರು ಕರ್ಕೊಂಡ್ ಬಂದಿದ್ದಾರೆ ಮುರ್ಲಿನ. ಅವರು ಯಂಗ್ಸ್ಟರ್, ಅವ್ರಿಗೂ ಎಕ್ಸ್ಪೀರಿಯನ್ಸ್ ಇಲ್ಲ. ಅಲ್ಲಿ ಡಾಕ್ಟರ್ ಇಲ್ಲ ಅಂದ್ರೆ ನೀವ್ ಯಾಕ್ರಿ ಆನೆ ಇಟ್ಕೊಂಡಿದ್ದೀರಾ? ಹೌದು, ದಯವಿಟ್ಟು ಕಾಡಿ ಬಿಟ್ಬಿಡಿ. ಆನೆಗಳು ಅದಾರೋ ಜೀವ ಎಷ್ಟ್ ದಿನ ಇರುತ್ತೋ ಇದ್ಬಿಟ್ಟು ಹೋಗ್ಲಿ. ಅದನ್ನ ಹಿಡ್ಕೊಂಡ್ ಬರೋದು, ಅದಕ್ಕೆ ಹಿಂಸೆ ಕೊಟ್ಟು ಕುಮ್ಕಿ ಮಾಡಿ ಬಡ್ದು ಬಿಡ್ದು ಅದ್ ಮಾತ್ ಕೇಳ ತನಕ ಅದನ್ನ ಹೊಡೆದು ಅದನ್ನೆಲ್ಲ ಮಾಡ್ಬಿಟ್ಟು, ಅದು ಅಷ್ಟು ಪಾಪ ಇದನ್ನೇ ಮರ್ತ್ಬಿಡುತ್ತೆ. ಆನೆನೆ ಮರ್ತ್ಬಿಡುತ್ತೆ, ಅದು ಇಲಿ ಆಗ್ಬಿಡತ್ತೆ ಇವ್ರ ಕೈಗೆ. ಆಮೇಲೆ ಈ ತರ ಬೇರೆಯವ್ರಿಗೆ ಸಾಯಿಸೋದ್ ಬೇರೆ. ಇವ್ರಿಗೆಲ್ಲ ಒಂದ್ ಸ್ವಲ್ಪ ಮಾನವತ ಇದ್ಯಾ? ಮನುಷ್ಯರ ಇವ್ರು. ನಾನ್ ಫಾರೆಸ್ಟ್ ಆಫೀಸರ್ ಸೀದಾ ಹೇಳ್ತಿದ್ದೀನಿ, ನಿಮ್ಗೆ ಕಮಿಟ್ಮೆಂಟ್ ಇದ್ರೆ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾಡ್ಬೋದು, ಬಟ್ ನೀವ್ ಮಾಡ್ತಿಲ್ಲ. ಈಗ ನಾನ್ ಖುದ್ದಾಗಿ ಹೇಳ್ತಾರಂದ್ರೆ 6 ವರ್ಷದಿಂದ ನಾನು ಬರ್ಕೊಂಡ್ ಬರ್ತಾ ಇದ್ದೀನಿ. ನಿಮ್ಗೂ ಫಾರೆಸ್ಟ್ ಸೀನಿಯರ್ ಆಫೀಸರ್ಸ್ಗೂ ಮಾರ್ಕ್ ಮಾಡ್ತೀನಿ ಕಾಪಿನ. ಈ ತರ ನಮ್ಗೆ ವೈಲ್ಡ್ ಲೈಫ್ ವೆಟರ್ನರೀಸ್ ಬೇಕು, ನಮಗೆ ಫೆಸಿಲಿಟೀಸ್ ಬೇಕು ಕ್ಯಾಂಪ್ಸ್ ಅವ್ರಿಗೆ ಅಂದ್ಬಿಟ್ಟು. ಏನ್ ಮಾಡ್ತಿದ್ದಾರೆ ಇವರು ಸೀನಿಯರ್ ಆಫೀಸರ್ಸ್? ಹೋದಾಗೆಲ್ಲ ಮೀಟಿಂಗು, ಫೋನ್ ಮಾಡ್ದಾಗೆಲ್ಲ ಮೀಟಿಂಗು. 8ನೇ ಮಾಡಿರೋ ಮೀಟಿಂಗ್ ನಡೀತಿದೆ ಅಂತ ಇವ್ರು ಕಾಫಿ ಟೀ ಕುಡ್ಕೊಂಡು. ಏನ್ರಿ ಮಾಡಿದಾರೆ ಇವ್ರು? ಏನು 3 ಕೆಲಸ ಮಾಡಿಲ್ಲ. 6 ವರ್ಷದೊಳಗೆ ಒಂದ್ ಫೈಲ್ ಮೂವ್ ಮಾಡಕ್ ಆಗಲ್ಲ ಇವ್ರಿಗೆ. ಆಮೇಲೆ ಇದು ಬೇರೆ ತರ ಇನ್ನೊಂದ್ ನಡೆಯುತ್ತೆ. ಈಗ ಇರೋ ಡಾಕ್ಟರ್ಗಳನ್ನ ಸರಿಯಾಗಿ ಉಪಯೋಗಿಸ್ಕೊತಿಲ್ಲ. ಒಳ್ಳೊಳ್ಳೆ ಡಾಕ್ಟರ್ಗಳು ಇದಾರೆ, ಅವ್ರು ಉಪಯೋಗಿಸ್ಕೊತಿಲ್ಲ. ಇವ್ರ ಪಾಲಿಟಿಕ್ಸ್ ಒಳಗೆ ನಮ್ ಪ್ರಾಣಿಗಳು ಸಾಯ್ಬೇಕಾ? ಈಗ ನಾವು ಸಕ್ಕರೆ ಬೇಲ್ ಮಾತಾಡಿದ್ರೆ ನೀವ್ ಬಂದಿಪುರ್ಗ್ ಬನ್ನಿ. ಬಂದಿಪುರಕ್ಕೆ ದಿನ ದನ ಹೊಡಿತಿದೆ ಆ ಹುಳಿಗಳು. ಒಂದ್ ವಾರದಲ್ಲಿ 2 ಹುಳಿ ಹಿಡ್ದವ್ರೆ, ಇನ್ನ ಹುಳಿಗಳು ಆಚೆ ಇದೆ. ಈಗ ಅದನ್ನ ಹಿಡಿಬೇಕಂದ್ರೆ ಡಾಕ್ಟರ್ಗಳು ಎಷ್ಟ್ ಬೇಕಲ್ಲಿ? ಒಂದ್ 5 ಹುಳಿ ಆಚೆ ಓಡಾಡ್ತಿದೆ ಗುಂಡ್ಲುಪೇಟೆ ಹತ್ರನೇ. ಸೊ ನಿಮ್ಗೆ ಅಟ್ಲೀಸ್ಟ್ 2 ಡಾಕ್ಟರ್ ರೆಡಿ ಇರ್ಬೇಕಲ್ವಾ ಹಿಂಗೆ? ಅದು ಇಲ್ಲ. ಸೊ ಎಲ್ಲ ಒಂದ್ ಕಡೆ ನಿರ್ಲಕ್ಷ್ಯ. ಗವರ್ಮೆಂಟ್ ಅಂತೂ ಬಿಡಿ, ಅವ್ರಿಗೆ ಹೇಳಿ ಅವ್ರಿಗೆ ಇಂಟ್ರೆಸ್ಟ್ ಇದೆಯೋ ಗೊತ್ತಿಲ್ಲ. ಈ ಫಾರೆಸ್ಟ್ ಆಫೀಸರ್ಸ್ ಏನಕ್ಕೆ ಇರೋದು? ಇವ್ರಿಗೆ ಸಂಬಳ ಏನಕ್ಕೆ ಕೊಡ್ತಿರೋದು? ನಾವು ನಮ್ ಕಾಡು ರಕ್ಷಣೆ ಮಾಡಕ್ಕೆ, ನಮ್ ವನ್ಯಜೀವಿ ರಕ್ಷಣೆ ಮಾಡಕ್ಕೆ. ಇವ್ರುಗಳು ಸುಮ್ನೆ ನಾಟಕ ಆಡ್ಕೊಂಡು ಆಮೇಲೆ ನಾವ್ ಏನಾದ್ರು ಮಾತಾಡ್ಬಿಟ್ರೆ ಬರ್ದ್ಬಿಟ್ರೆ ನಮ್ಗ್ ಬೇರೆ ದಬ್ಕಿ ಬೇರೆ ಕೊಡ್ತಾರೆ, ನೋಡ್ಕೋತೀನಂತಾರೆ.
ಆಮೇಲೆ ನಮ್ಗೆ ಒಬ್ಬ ACF ನವೀನ್ ಕುಮಾರ್ ನಮಗೆ ಹೇಳ್ತಾರೆ, ಹ್ಮ್ ನೀನ್ ಏನ್ ಮಾಡಿದ್ಯಾ ಕಾಡಿಗೆ ಅಂದ್ರೆ ನಾ ಏನು ಮಾಡಿಲ್ಲಪ್ಪ ಅಂದ್ರೆ, ನಿನ್ಗೆ ಯಾಕಿದೆ ನಿಮ್ ಈ ತರ ಟೆಲಿವಿಷನ್ ಕೂತ್ಕೊಂಡ್ ಮಾತಾಡಕ್ಕೆ ನಮಗೆ ಹೇಳ್ತಾರೆ ಆಫೀಸರ್ಗಳು, ಧಮ್ಕಿ ಕೊಡ್ತಾರೆ. ಹ್ಮ್ ಆಮೇಲೆ ಬೇರೆಯವ್ರ ಜನ ಎಲ್ಲ ಫೋನ್ ಮಾಡಿಸ್ತಾರೆ ಉಗಿಯಕ್ಕೆ, ನೋಡ್ಕೋತೀನಿ ಅನ್ನಕ್ಕೆ. ಇದೇ ದಾದಾಗಿರಿ ಆಗ್ಬಿಡ್ತು, ಕೆಲ್ಸ ಅಂತೂ ಮಾಡ್ತಿಲ್ಲ. ಹ್ಮ್ ಈಗ ನಾನು ಪ್ರಸನ್ನ ಪಟ್ಟಗರ್ ಹೇಳಿದ್ನಲ್ಲ, ಹಾ ಅವ್ರಿಗೆ ಆಣೆ ಬಸ್ ಇದು ಗೊತ್ತಿಲ್ಲ ಅಂದ್ರೆ ಹ್ಮ್ ಏನ್ ಇವರೆಲ್ಲ ಏನ್ ಓದ್ಕೊಂಡ್ ಬಂದವ್ರು ಇವ್ರು? ಹ್ಮ್ ಹ್ಮ್ ಸರ್ ಸೊ ಓಕೆ, ನೋಡೋಣ. ಇವ್ರನ್ನೆಲ್ಲ ಇಟ್ಕೊಂಡು ನಾವು ಏನ್ ಮಾಡ್ತಾ ಇದೀವಿ ನಾವು? ಸರ್ಕಾರ ಏನ್ ಮಾಡ್ತಿದ್ದೆ? ಓಕೆ, ಈಶ್ವರ್ ಖಂಡ್ರೆ ಒಳ್ಳೆ ಜನ, ಬಟ್ ಅವ್ರ ಕೈಗೆ ಏನು ಮಾಡಕ್ ಆಗಲ್ಲ. ಯಾಕಂದ್ರೆ ಇದು ಒಂಥರ ಸಿಸ್ಟಮ್ ಹಾಳಾಗ್ ಹೋಗ್ಬಿಟ್ಟಿದೆ. ಹೌದು ಸರ್. ಈಗ ನಿಮ್ಮ ಮನ್ಮಸಿ ಕಳಕಳಿ ಆಗ್ಬಿಟ್ಟು ಆಗ್ಲಿ ನಮ್ಮ ನಡೀತಿಲ್ಲ. ಕಳಕಳಿ ಆಗ್ಲಿ ಇರೋದೇನಂದ್ರೆ, ಇರುವಂತ ಆನೆಗಳ ಆರೋಗ್ಯ ಪರಿಸ್ಥಿತಿ ಹದಗೆಟ್ಟಿದೆ. ಆದಷ್ಟು ಬೇಗ ಅವಕ್ಕೆ ಸೂಕ್ತವಾದಂಥ ಟ್ರೀಟ್ಮೆಂಟ್ ಸಿಗಬೇಕಿದೆ. ಜೊತೆಗೆ ಅಲ್ಲಿ ಅಧಿಕಾರಿಗಳು ಅಂತ ಬಂದಾಗ ಆನೆಗಳ ಹಾವಭಾವ, ಅವುಗಳ ಬಿಹೇವಿಯರ್ ಬಗ್ಗೆ, ಅವಕ್ಕೆ ಏನಾಗ್ತಿದೆ, ಏನು ಸಮಸ್ಯೆ, ಅಟ್ಲೀಸ್ಟ್ ಎಕ್ಸ್ಪೀರಿಯನ್ಸ್ ಇರುವಂಥ ಅಧಿಕಾರಿಗಳನ್ನ ಅಲ್ಲಿಗೆ ನೇಮಕ ಮಾಡಬೇಕು ಅನ್ನೋದು ನಿಮ್ಮ ಕಳಕಳಿ ಕೂಡ. ಸರ್, TV5 ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು. ನೋಡೋಣ ಆದಷ್ಟು ಬೇಗ ಶಿವಮೊಗ್ಗದ ಸಕ್ಕರೆಬೈಲಿನಲ್ಲಿರುವಂಥ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರಾ? ಎಚ್ಚೆತ್ಕೊಳ್ಳೇಬೇಕು, ಕಾರಣ ಆನೆಗಳ ಜೀವ ಉಳಿಸ್ಲೇಬೇಕೀಗ.